ಆಗ್ತಾ ಇದೆ? ಓವರಾಲ್ ಇವತ್ತಿನ ಬೆಳವಣಿಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ? ಖಂಡಿತ ಶ್ರುತಿ, ಎಚ್ ಡಿ ರೇವಣ್ಣ ಬಂಧನಕ್ಕೆ ಸಂಬಂಧಿಸಿದಂತೆ 2 ಕೋರ್ಟ್ಗಳಲ್ಲಿ ಏಕಕಾಲಕ್ಕೆ ವಿಚಾರಣೆ ಇದ್ದಂಥದ್ದು. ಅದರಲ್ಲಿ ಒಂದು ಕೋರ್ಟ್ನಲ್ಲಿ ಅವರ ಪರವಾಗಿ ಸಲ್ಲಿಕೆಯಾಗಿದ್ದಂತ ಜಾಮೀನು ಅರ್ಜಿ ವಿಚಾರಣೆ ಇದ್ರೆ, ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಅವರ ಕಸ್ಟಡಿ ಅವಧಿ ಏನು SIT ಅಧಿಕಾರಿಗಳಿಗೆ 4 ದಿನಗಳ ಕಸ್ಟಡಿಗೆ ನೀಡಿದ್ರು, ಆ ಅವಧಿ ಮುಕ್ತಾಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ 2 ಕೋರ್ಟ್ಗಳಲ್ಲಿ ಏಕಕಾಲಕ್ಕೆ ಈ 2 ವಿಚಾರಣೆ ಇದ್ದಿದ್ದು. ಒಂದು ಕಡೆ ಮೊದಲಿಗೆ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಿಸಿದಂತೆ ಹಿರಿಯ ವಕೀಲ CV ನಾಗೇಶ್ ಎಚ್ ಡಿ ರೇವಣ್ಣ ಪರ ಹಾಜರಾಗಿರ್ತಾರೆ. ಆದ್ರೆ ನಿನ್ನೆ ಏನು ವಿಚಾರಣೆ ಇವತ್ತಿಗೆ ಮುಂದೂಡಿಕೆಯಾಗಿತ್ತು, ಈ ವೇಳೆಯಲ್ಲಿ ಹಾಜರಾದಂತ SPP ಜಗದೀಶ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ಒಂದು ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕಾದ್ರೆ ನಮಗೆ 1 ದಿನಗಳ ಮಟ್ಟಿಗೆ ಕಾಲಾವಕಾಶ ಬೇಕು, ಇದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ನೀಡ್ತಾರೆ. ಈ ವೇಳೆಯಲ್ಲಿ CV ನಾಗೇಶ್ ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿ ಇವತ್ತೇ ಸಲ್ಲಿಕೆ ಮಾಡಿ, ಇವತ್ತೇ ವಾದವನ್ನ ಮಾಡಿ ಅಂತದ್ದು ಸಹ ವಾದ ಮಾಡ್ತಾರೆ. ಆದ್ರೆ SPP ಜಗದೀಶ್ ಅವರ ವಾದವನ್ನ ಪುರಸ್ಕರಿಸಿದಂತ ನ್ಯಾಯಾಲಯ ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡುವಂಥದ್ದು. ಮತ್ತೊಂದು ಕಡೆ ಏನು ಎಚ್ ಡಿ ರೇವಣ್ಣ ಅವರನ್ನ ಇವತ್ತು 17ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅವರ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಇಲ್ಲಿ ಅವರ ಪರವಾಗಿ ಹಿರಿಯ ವಕೀಲ ಡಿ ಮೂರ್ತಿ ನಾಯಕ್ ರೇವಣ್ಣ ಪರವಾಗಿ ಹಾಜರಾಗ್ತಾರೆ. ಅವರು SIT ಅಧಿಕಾರಿಗಳು ಏನು ಇವರು ವಿಚಾರಣೆ ವೇಳೆ ಸರಿಯಾಗಿ ತನಿಖೆಗೆ ಸ್ಪಂದಿಸಿಲ್ಲ, ಹೀಗಾಗಿ ಇವರನ್ನ ಮತ್ತೆ ಕಸ್ಟಡಿ ಪಡೆಯೋದಕ್ಕಿಂತ ಒಂದಷ್ಟು ಕಾಲ ನ್ಯಾಯಾಂಗ ಬಂಧನವನ್ನ ನೀಡಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಇದಕ್ಕೆ ರೇವಣ್ಣ ಪರ ವಕೀಲ ಡಿ ಮೂರ್ತಿ ನಾಯಕ್ ಅವರು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿ ತನಿಖೆಗೆ ಸಹಕರಿಸಿಲ್ಲ ಅಂತಂದ್ರೆ ಈ ತನಿಖೆಗೆ ಸಹಕರಿಸಿಲ್ಲ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಿಲ್ಲ, ತನಿಖೆಗೆ ಸಹಕರಿಸಿದರೆ 4 ದಿನದಲ್ಲಿ 3 ದಿನ ಅವರ ವಿಚಾರಣೆ ಆಗಿದೆ, ಅಲ್ಲದೆ ಅವರ ಆರೋಗ್ಯ ಸಮಸ್ಯೆ ಇದೆ ಅಂತೇಳಿ ನ್ಯಾಯಾಧೀಶರಿಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡುವಂತ ಎಚ್ ಡಿ ರೇವಣ್ಣ ಅವರು ಖುದ್ದಾಗಿ ನ್ಯಾಯಾಧೀಶರಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ನನ್ನ ಆರೋಗ್ಯ ಸರಿ ಇರ್ಲಿಲ್ಲ, ನಾನು 3 ದಿನದಿಂದ ತನಿಖೆಗೆ ಸಹಕಾರ ಕೊಟ್ಟಿದ್ದೀನಿ, ನಾನು ಆಸ್ಪತ್ರೆಗೆ ಹೋಗ್ಬೇಕು, ನಾನು ಮಾಡದೇ ಇರೋ ತಪ್ಪಿಗೆ ಹೇಗೆ ಒಪ್ಕೊಳ್ಳಿ, ಇದನ್ನ ಒಪ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ, ನ್ಯಾಯಾಲಯವೇ ನನಗೆ ರಕ್ಷಣೆ ಕೊಡಬೇಕು, ನನ್ನ ಆರೋಗ್ಯ ಸರಿ ಇಲ್ಲ, ಹೊಟ್ಟೆಯಲ್ಲಿ ಉರಿ ಇದೆ, ಈ ಎಲ್ಲ ವಿಚಾರಗಳನ್ನ ನ್ಯಾಯಾಧೀಶರ ಎದುರು ಖುದ್ದು ಎಚ್ ಡಿ ರೇವಣ್ಣ ಅವರು ಪ್ರಸ್ತಾಪ ಮಾಡುವಂಥದ್ದು. ಆದ್ರೆ ನಂತರ SPP ಜಗದೀಶ್ ಅವರು ಏನು ಮೊದಲಿಗೆ ಜಾಮೀನು ಅರ್ಜಿ ವಿಚಾರಣೆಗೆ ಹಾಜರಾಗಿರ್ತಾರೆ, ನಂತರ 17ನೇ ACMM ನ್ಯಾಯಾಲಯಕ್ಕೆ ಬಂದು ವಾದವನ್ನ ಮಂಡಿಸಿ ಇಲ್ಲ ಇವರು ತನಿಖೆಗೆ ಸಹಕರಿಸಿಲ್ಲ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಕೆಲವೊಂದು ಏನು ಆದೇಶಗಳಾಗಿದ್ದಾವೆ ಈ ಹಿಂದೆ, ಅವುಗಳನ್ನ ನ್ಯಾಯಾಧೀಶರಿಗೆ ಮನವಿಯಲ್ಲಿ ಸಲ್ಲಿಸುವಂಥದ್ದು. ಈ 2 ಕಡೆಯ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ 14ನೇ ತಾರೀಕಿನವರೆಗೂ ಅಂದ್ರೆ 7 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನ ಅಂದ್ರೆ ಪರಪ್ಪನಗ್ರಹಕ್ಕೆ ಹೋಗುವಂತೆ ಆದೇಶವನ್ನ ನೀಡಿ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನು ಕೆಲವತ್ತಿನಲ್ಲಿ ಏನ್ ಪೇಪರ್ ಪ್ರೊಸೀಡಿಂಗ್ಸ್ ಮುಗಿದ ಕೂಡಲೇ ಎಚ್ ಡಿ ರೇವಣ್ಣ ಅವರನ್ನ ಪರಪ್ಪನಗ್ರಹದತ್ತ ಕರೆದುಕೊಂಡು ಹೋಗುವಂಥದ್ದು. ಶ್ರುತಿ, ನಾಗರಾಜ್ ಈಗ ಒಂದು ಕ್ಲಾರಿಟಿ ಸಿಕ್ತು, ಬಟ್ ಪ್ರಶ್ನೆ ಇರೋದು 7 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿಗೆ ಗತಿ ಆಗುತ್ತಾ, ಅಥವಾ ನಾಳೆ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗೋದ್ರಿಂದ ನಾಳೆ ಸಪೋಸ್ ಅವ್ರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ಕೂಡ ಇರುತ್ತಾ ಹೇಗೆ ಅಂತ? ಶ್ರುತಿ, ಇಲ್ಲಿ ಪ್ರಮುಖವಾಗಿ ಏನು ಅವರು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಸಹ ಇಲ್ಲಿ ಅವರ ಒಂದು ಜಾಮೀನು ಅರ್ಜಿಯನ್ನ ಏನು ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ, ಇಲ್ಲಿ ಅದರ ಅರ್ಜಿ ವಿಚಾರಣೆ ಮುಂದುವರಿಯುವಂಥದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಾಳೆ ಅವರು ಏನು ಸರ್ಕಾರಿ ಪರ ವಕೀಲರು 1 ದಿನಗಳ ಕಾಲಾವಕಾಶವನ್ನ ಕೇಳಿಕೊಂಡಿದ್ದಾರೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ. ನಾಳೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡ್ತಾರೆ. ಆಕ್ಷೇಪಣೆ ಸಲ್ಲಿಕೆ ಮಾಡಿದ ನಂತರ ಅದನ್ನ ಕುರಿತು ಏನು ಎಚ್ ಡಿ ರೇವಣ್ಣ ಪರ ವಕೀಲರು ಆ ಅಂಶಗಳನ್ನ ಸ್ಟಡಿ ಮಾಡಿ ವಾದವನ್ನ ಮಂಡಿಸಬೇಕು ನ್ಯಾಯಾಧೀಶರ ಎದುರು. ಅದಾದ ಬಳಿಕ ರೇವಣ್ಣ ಪರ ವಕೀಲರು ವಾದ ಮಂಡಿಸಿದ್ದಕ್ಕೆ ಪ್ರತಿಯಾಗಿ SPP ಸರ್ಕಾರಿ ಅಭಿಯೋಜಕರು ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಇವರ ವಾದವನ್ನ ಮಂಡಿಸಬೇಕು. 2 ವಾದಗಳಾದ ಬಳಿಕ ನ್ಯಾಯಾಲಯದಿಂದ ಆದೇಶ ಬರುವಂತದ್ದು. ಇದಕ್ಕೆ ಒಂದಷ್ಟು ಕಾಲಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಷ್ಟರಲ್ಲಿ 7 ದಿನಗಳು ಕಂಪ್ಲೀಟ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಆದ್ರೆ ಈ ವಾದ ಮತ್ತೆ ಪ್ರತಿವಾದ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಿಸಿದಂತ ಮುಗಿದ ಕೂಡಲೇ ಒಂದು ನ್ಯಾಯಾಲಯ ಆದೇಶವನ್ನ ಪ್ರಕಟಿಸುತ್ತೆ. ಒಂದು ವೇಳೆ ಜಾಮೀನು ಮಂಜೂರಾಗಿದ್ದೆ ಆದ್ರೆ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ರೂ ಸಹ ಬಿಡುಗಡೆ ಆಗುವ ಸಾಧ್ಯತೆಗಳು, ಬಿಡುಗಡೆ ಆಗ್ತಾರೆ. ಶ್ರುತಿ, ನಾಗರಾಜ, ಮತ್ತೊಂದು ಕಡೆಯಲ್ಲಿ ಈ ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿ ರೇವಣ್ಣ, ಹಾಗಾಗಿ ಅವ್ರಿಗೆ ಜಾಮೀನು ಕೊಟ್ಟರೆ ಸಾಕ್ಷ್ಯ ನಾಶ ಮಾಡಬಹುದು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರ ಅಂತ SIT ಪರ ವಕೀಲರು ಕೋರ್ಟ್ಗೆ. ರಂಜಿತ್, ಏನು ಈಗಾಗಲೇ A1 ಆಗಿರೋ ಕಾರಣಕ್ಕೆ ಇವರು ಸಾಕ್ಷ್ಯಗಳ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಜೊತೆಗೆ ಇವರು ಸರಿಯಾಗಿ ತನಿಖೆಗೆ ಸಹಕರಿಸಿಲ್ಲ ಅನ್ನೋ ವಿಚಾರಗಳನ್ನ ಸರ್ಕಾರಿ ಪರ SPP ಏನು ಖುದ್ದು ಜಗದೀಶ್ ಹಾಜರಾಗಿದ್ರು ಅವರು ನ್ಯಾಯಾಧೀಶರ ಎದುರು ಇಟ್ಟಿದ್ದು. ಇದಕ್ಕಾಗಿಯೇ ಇವರು ಒಂದ್ ಕಡೆ ತನಿಖೆಗೆ ಸಹಕರಿಸ್ತಾ ಇಲ್ಲ, ಮತ್ತೆ ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ಸಂತ್ರಸ್ತರಿರ್ಬೋದು ಅಥವಾ ಸಾಕ್ಷ್ಯಗಳಿರ್ಬೋದು ಇವ್ರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಇವರು
ಮಂತ್ರಿ ಹುದ್ದೆಯಲ್ಲಿದ್ದರು ಮತ್ತೆ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸಮಾಜದಲ್ಲಿ ಸಾಕ್ಷಿಗಳ ಮೇಲೆ ಪ್ರತಿಕೂಲ ಪ್ರಭಾವವನ್ನ ಬೀರೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಈಗಲೇ ಮಂಜೂರು ಮಾಡಿದ್ರೆ ತನಿಖೆಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋ ವಿಚಾರಗಳನ್ನ SPP ಅವರು ನ್ಯಾಯಾಧೀಶರ ಮುಂದೆ ಮಂಜೂರು ಮಾಡಿದ್ದು. ಈ ಹಿನ್ನೆಲೆಯಲ್ಲೇ ಏನು SIT ಇಂದ ಯಾವುದೇ ಒಂದು ಪೊಲೀಸ್ ಕಸ್ಟಡಿಗೆ ಕೇಳದೆ ನ್ಯಾಯಾಂಗ ಬಂಧನಕ್ಕೆ ಕೇಳುವಂಥದ್ದು, ಇವರನ್ನ ಎಷ್ಟು ನಾವು ಒಂದು ಜುಡಿಷಿಯಲ್ ಕಸ್ಟಡಿಯಲ್ಲೇ ಇಟ್ಕೊಳ್ತೀರೋ ಅಷ್ಟು ಒಂದು ತನಿಖೆ ವೇಗವಾಗಿ ನಡೆಯುತ್ತೆ ಮತ್ತೆ ಯಾವುದೇ ರೀತಿಯ ಹಸ್ತಕ್ಷೇಪಗಳಿಲ್ಲದೆ ಸಾಕ್ಷಿಗಳು ಮತ್ತೆ ಇವುಗಳನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ SIT ಅಧಿಕಾರಿಗಳು ಮನವಿಯನ್ನ SPP ಮುಖಾಂತರ ಮಾಡ್ಕೊಂಡಿತ್ತು. ಇದನ್ನ ಪುರಸ್ಕರಿಸಿರ್ತಕ್ಕಂಥ ನ್ಯಾಯಾಲಯ 14ನೇ ತಾರೀಕುವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿರ್ತಕ್ಕಂಥದ್ದು. ರಂಜಿತ್, ನಾಗರಾಜ್, ಈಗ HD ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ಒಂದ್ ಕಡೆ ಸೆಕ್ಷನ್ ಗಳನ್ನ ಗಮನಿಸಿದ್ರೆ ನಾನ್ ಬೇಲೇಬಲ್ ಅಂತ ಹೇಳಲಾಗ್ತಾ ಇದೆ, ಅಂದ್ರೆ ಬೇಲ್ ಸಿಗುವಂತಹ ಸೆಕ್ಷನ್ಗಳ ಎಲ್ಲವೂ ಕೂಡ. ಸೊ ಎಷ್ಟರ ಮಟ್ಟಿಗೆ ಸಾಧ್ಯತೆಗಳು ನಾಳೆ ಬೆಳವಣಿಗೆಗಳು? ಮತ್ತೊಂದು ಕಡೆ ಈ ಹಿಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ SITಗೆ ಹೇಳಿದ್ದು ನೀವು ಕೂಡ ಆಕ್ಷೇಪಣೆ ಸಲ್ಲಿಸಿ ಅಂತ. ಹಾಗಾದ್ರೆ ಇವತ್ತು ಆಕ್ಷೇಪಣೆ ಸಲ್ಲಿಕೆ ಆಗಿರ್ಲಿಲ್ವಾ? ಮತ್ತೊಂದಷ್ಟು ದಿನ ಕಾಲಾವಕಾಶ ಪಡೆದುಕೊಂಡಿದ್ದಾರೆ SIT ಅಧಿಕಾರಿಗಳು, ಹೇಗೆ? ಖಂಡಿತ ಶ್ರುತಿ, ಏನು ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಸಲ್ಲಿಕೆ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಯಾಕೆ ಜಾಮೀನು ನೀಡಬಾರದು ಅನ್ನೋ ವಿಚಾರಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಕಾಲಾವಕಾಶವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನಾವು ನಾಳೆ ಸಲ್ಲಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ನ್ಯಾಯಾಲಯದ ಗಮನಕ್ಕೆ ತಂದಿರತಕ್ಕಂಥದ್ದು. ಈ ವೇಳೆಯಲ್ಲಿ ಇವರು ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಇದರ ಮೇಲೆ HD ರೇವಣ್ಣ ಪರ ವಕೀಲರು ಏನು CV ನಾಗೇಶ್ ಅಪಿಯರ್ ಆಗ್ತಾ ಇದ್ದಾರೆ, ಅವರು ವಾದವನ್ನ ಮಂಡಿಸ್ತಾರೆ. CV ನಾಗೇಶ್ ಅಪಿಯರ್ ಆಗಿ ವಾದವನ್ನ ಮಂಡನೆ ಮಾಡಿದ ಬಳಿಕ ಅದಕ್ಕೆ ಪ್ರತಿಯಾಗಿ ಮತ್ತೆ SPP ಅವರು ವಾದವನ್ನ ಮಾಡುವಂಥದ್ದು. ವಾದ ಮಾಡಿ ಈ ವಾದ ಮತ್ತೆ ಪ್ರತಿವಾದಗಳು ಕಂಪ್ಲೀಟ್ ಆಗೋವರೆಗೂ ಈ ಒಂದು ವಿಚಾರಣೆ ಮುಂದೂಡ್ಕೊಂಡು ಹೋಗುತ್ತೆ. ಅದಾದ ಬಳಿಕ ನ್ಯಾಯಾಲಯ ಒಂದು ತೀರ್ಪನ್ನ ನೀಡುವಂತ. ಓಕೆ ನಾಗರಾಜ್, ವಾಪಸ್ ಬರ್ತೀನಿ, ಸಂಪರ್ಕದಲ್ಲೇ ಇರಿ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಳೆ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಇಂದು ಪರಪ್ಪನ ಅಗ್ರಹಾರದಲ್ಲೇ ರೇವಣ್ಣ ವಾಸ್ತವ್ಯ ಹೂಡಲೇಬೇಕು, ಅದೇ ಅನಿವಾರ್ಯ. ನಾಳೆ ಅರ್ಜಿ ತಿರಸ್ಕಾರವಾಗ್ಬಿಟ್ರೆ ರೇವಣ್ಣ ಅವ್ರಿಗೆ ಜೈಲೇ ಗತಿ 7 ದಿನಗಳ ಕಾಲ. ಮೇ 14ರ ತನಕ ಜೈಲಿನಲ್ಲೇ ರೇವಣ್ಣ ವಾಸ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಸಿದ್ದರಾಮಯ್ಯ ಕನಸಿನ ಯೋಜನೆ ಹಳ್ಳ ಹಿಡಿಸುತ್ತಿದ್ದ ಅಧಿಕಾರಿಗಳು. ಇಂದಿರಾ ಕ್ಯಾಂಟೀನ್ ಕಳೆದ 1 ವರ್ಷಗಳಿಂದ ಬಂದ್ ಆಗಿರುವಂತದ್ದು. ಗೊತ್ತಿಲ್ಲದಂತೆ ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಗೋಲ್ಮಾಲ್ ನಡೆಸ್ತಿದ್ರು. ಈ ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಯಾರಿಗೂ ಗೊತ್ತಿಲ್ಲದಿದ್ದ ವಿಚಾರವನ್ನ ಪತ್ತೆ ಹಚ್ಚಿದ ಏಕೈಕ ಚಾನಲ್. ರಿಪಬ್ಲಿಕ್ ವರ್ಲ್ಡ್ ಆಪ್, ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.